ಮನವನ್ನು ಹಿಡಿಯಲು ಗಾಳಿಯನ್ನು ಕೈಯಲ್ಲಿ ಹಿಡಿದಂತೆ ಕಷ್ಟ. ಹೊಂಚು ಹಾಕಿ ವಂಚಿಸುವುದು, ಮುಗ್ಧನಂತೆ ನಟಿಸುವುದು ಮನಸ್ಸಿಗೆ ಮಾಮೂಲು. ಅದು ತನ್ನ ಆಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಲು ನಮ್ಮ ಮೇಲೆ ಸವಾರಿ ಮಾಡುತ್ತದೆ. ಈ ಮನವನ್ನು ಹಿಡಿಯಲು ಗಾಳಿಯನ್ನು ಕೈಯಲ್ಲಿ ಹಿಡಿಯುವಂತೆ ಕಷ್ಟವೆನಿಸಿದರು. ಹಾಗಾದರೆ ಚಂಚಲ ಮನಸ್ಸನ್ನು ಹಿಡಿಯುವುದಾದರೂ ಹೇಗೆ? ಇದೊಂದು ಉತ್ತರ ದೊರಕದ ಪ್ರಶ್ನೆಯೇ. ಆದರೂ ಪ್ರಯತ್ನಿಸಿದರೆ ಸಾಧ್ಯವಾಗುತ್ತದೆ. ಹಾಗಾದರೆ ಹೇಗೆ ಪ್ರಯತ್ನಿಸುವುದು? ನಾವು ಮತ್ತು ನಮ್ಮೊಳಗಿನ ಭಾವನೆಗಳು ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂಬಂತೆ. ಮನಸ್ಸೆಂಬ ಬೆಕ್ಕು ಹೊಂಚು ಹಾಕುತ್ತದೆ. ಅದನ್ನು ಸ್ಥಿರವಾಗಿಸಲು ಸಾಧ್ಯವಿಲ್ಲವೇ? ಸಾಧ್ಯವಿದೆ. ನಾವು ಮರದಂತೆ ಬೇರ್ಬಿಡಬೇಕು. ಹಣ್ಣು ಹೂವು ಕಾಯಿಗಳನ್ನು ಬಿಡಬೇಕು. ಹಾರಿ ಹಾರಿ ಹೋಗುವ ಆಸೆಗಳು ಪಕ್ಷಿಗಳಂತೆ ಗೂಡು ಕಟ್ಟುವ ಹಾಗೆ ಮಾಡಬೇಕು. ಎಲ್ಲೋ ತಿರುಗಿದರೂ ಕೊಂಬೆ ಕೊಂಬೆಗೆ ನೆಗೆಯುವ ಮಂಗಗಳಿದ್ದರೂ ಮತ್ತೆ ಅವು ಮರವನ್ನೇ ಆಶ್ರಯಿಸಿ ಬದುಕಬೇಕು. ಹೀಗಿರಬೇಕು ನಮ್ಮ ನಿರ್ಧಾರಗಳು, ಬೇರ್ಬಿಟ್ಟ ಮರದಂತೆ. ನಮ್ಮನ್ನು ನಾವು ಬೆಳೆಸಬೇಕು, ನಮ್ಮನ್ನು ನಾವು ಬಲಪಡಿಸಿಕೊಳ್ಳಬೇಕು. ಭೂಮಿಯ ಸತ್ವವನ್ನು ಹೀರಿಕೊಂಡ ಮರದ ಬೇರುಗಳಂತೆ ನಾವು ಸದೃಢವಾಗಬೇಕು. ನಮ್ಮ ಆಲೋಚನೆಗಳು ಕೂಡ. ಆಗ ನಮ್ಮ ಮನಸ್ಸು ಸದಾ ನಮ್ಮೊಡನೆ ನಿಲ್ಲುತ್ತದೆ, ಹೂ ಬಿಟ್ಟು ನಗುತ್ತದೆ, ಹಣ್ಣು ನೀಡಿ ಸಮಾಧಾನ ಪಡುತ್ತದೆ. ಹೇಗಿದೆ ನೋಡಿ, ಬಗೆಹರಿಯಲಾಗದ ಪ್ರಶ್ನೆಗೆ ಪ್ರಕೃತಿಯೇ ಕಂಡುಕೊಂಡ ಉತ್ತರ. ಏನಂತೀರಾ?